ಹೆಂಗಿರ್ಬೇಕಪ್ಪ ನಮ್ಮ ಸ್ನೇಹಿತರು? ನಮ್ಮ ಬಾಳೆಗೆ ಏನಾದ್ರೂ 4 ಮಾತು ಬೇಕಾಗ್ತಕ್ಕಂಥ ಒಳ್ಳೆ ಮಾತು ಕಲ್ಸಕ್ಕಂಥ ಸ್ನೇಹಿತರಿರ್ಬೇಕು. ಏನಾದ್ರೂ ನಾವು ಒಂದಿಷ್ಟು ಕೆಟ್ಟದ ಬುದ್ಧಿ ಕೆಟ್ಟ ಚಟ ಮಾಡ್ತಿದ್ವಿ ಅಂತಂದ್ರ, ಏನೋ ಕೆಟ್ಟ ದಾರಿಯೊಳಗೆ ಹೊಂಟಿದ್ವಿ ಅಂತಂದ್ರ, ಸ್ನೇಹಿತ ಅದಾವ ಏನ್ ಅನ್ಬೇಕು, ಲೇ ಹಂಗ ಹೋಗ್ಬೇಡ ಅಂತ 2 ಬಡದ ಯಾಕಾಗ್ಲಕ್ಕ ಸೀದಾ ದಾರಿ ತರತಕ್ಕಂಥ ಸ್ನೇಹಿತರಿರ್ಬೇಕು. ಅದನ್ನ ಬಿಟ್ಟು ನಾವು ಒಂದಿಷ್ಟು ಎಲ್ಲರ ಹೊಕ್ಕಿವಿ ಅಂತಂದ್ರೆ ಏನ್ ಮಾಡ್ತೀವಿ, ಇಲ್ಲೇ ಜೀವನ ಮಾಡೋದ ಬಾ ಹೋಗೋನು. ಹೆಂಗಂದ್ರೆ ಕೆಲವೊಂದು ಸ್ನೇಹಿತರು ಹೆಂಗಿರ್ತಾರ ಅಂತಂದ್ರ, ಅವರು ಮೊದಲಿಗೆ ಚಟ ಕಲ್ಸಕ್ ಭಾಳ ಚಂದ ಕಲಿಸ್ತಾರ. ಇವ್ರ ಸ್ನೇಹಿತರು ನೋಡ್ಬೇಕು ನೀವು, ಕೆಲವೊಬ್ರು ಭಾಳ ಚಂದ ಕಲಿಸ್ತಾರ. ಅವ್ರು ಚಂದಗ ಮಾತಾಡಿ ಚಂದಗ ಕರ್ಕೊಂಡು ಹೋಗಿ ಮೊದಲನೇ ಚಟ ಕಲಿಸ್ಬೇಕಾಗಿತ್ರ ಅವ್ರ ಕಿಶಾದಾನದಿಂದ, ನಿಮ್ಮ ಕಿಶಾದಿಂದ ₹1 ಖರ್ಚು ಮಾಡ್ಸಂಗಿಲ್ಲ ಅವರು. ಇದೊಂದು ನೋಡ್ರಿ, ಅವ್ರ ರೊಕ್ಕ ಕೊಡ್ತಾರೆ. ಏ ಬಾ ಲೇ ನಿಂತಲ್ಲಿ ರೊಕ್ಕ ಇರ್ಲಿಕ್ಕೆ ಅಣ್ಣ ಅಂತೆಲ್ಲ ಅದಾವ, ಕೊಡ್ತೀನಿ ಬಾ, ತಗೋ ಒಂದು ಅಡ್ಕಿ ಚೀಟ್ ಹಾಕೋ ಮೊದಲೇ ದಿವಸ. 2ನೇ ದಿವಸ ₹2 ಅಡ್ಕಿ ಚೀಟ್ ಏನ್ ಮಾಡ್ತಿ, ₹5 ವಿಮಾಲ್ ಹಾಕೋ. 3ನೇ ದಿವಸ ₹5 ಏನ್ ಮಾಡ್ತಿ, ₹10 ಹಾಕೋ. ಬರೀ ವಿಮಾಲ್ ಏನ್ ಮಾಡ್ತಿ, ಆ ವಿಮಾಲ್ ಹಾಕಿದ್ಮ್ಯಾಗ ಸಿಗರೇಟ್ ಸೇದ್ಬೇಕು, ಸಿಗರೇಟ್ ತಗೋ. ಸಿಗರೇಟ್ ಒಂದ ಸೇದಾಕ ಈ ಒಂದ್ ಕೈಲೇ ಸೇತಿ, ಇದು ಕೈ ಖಾಲಿ ಇರುತ್ತೆ, ಈ ಕೈಯಾಗ ಬಾಟ್ಲಿ ಹಿಡ್ಕೋ. ಶುರು ಆತಲ್ಲ. ಇಷ್ಟೆಲ್ಲ ಆದ್ಮ್ಯಾಗ ಏನ್ ಮಾಡ್ತಾರ, ಸೊಕಾಸ ತಾವ್ ಜಾಗ ಬಿಡ್ತಾರ. ನಿನಗಿದು ಅಂಟ್ಕೊಂಡು ಬಿಟ್ಟಿರ್ತೈತಿ, ಚಟ ಅಂಟ್ಕೊಂಡು ಬಿಟ್ಟಿರ್ತೈತಿ. ಅವ ಇಲ್ಲಂದ್ರು ಸೇದಾಕ ಕುಡಿಯಾಕ ತಿನ್ನಾಕ ಪ್ರಾರಂಭ ಮಾಡಿಬಿಡ್ತೀನಿ. ನೀನು ಹಿಂಗ ಕಲಸೋವಂಥವ್ರು ಭಾಳ ಮಂದಿ. ಅಂಥವ್ರ ಸ್ನೇಹ ಇರಬಾರ್ದು ನಮಗ. ಒಂದಿಷ್ಟು ಏನಪ್ಪ ಕೂತ್ ಏನ್ ಮಾಡ್ತೀಯೋ, ಬಾ ಗುಡಿಗೆ ಹೋಗೋನು, ಪ್ರವಚನ ಕೇಳೋನು, ಇಲ್ಲ ಒಂದಿಷ್ಟು ಕಸ ಹುಡುಗನು, ಸೇವಾ ಮಾಡೋನು, ಬಾ ಅನ್ನೋರು ಇರಬೇಕು. ಅದ ಬಿಟ್ಟು ಇಲ್ಲಿ ಕುಂತ ಏನ್ ಮಾಡ್ತಿ, ಬಾ ಹೊಳಿ ದಂಡಿಗೆ ಕುಂದ್ರೋನು, ಇಸ್ಪೇಟ್ ಆಡೋನು ಅನ್ನೋ ಅಂಥವ್ರು ಇರಬಾರ್ದು. ಅಂಥವ್ರು ಇದ್ರು ಅಂತಂದ್ರೆ ಅದು ಗೃಹಸ್ಥಾಶ್ರಮ ಅನ್ಸ್ಕೊಳಂಗಲ್ಲ, ಅವ್ರ ಸ್ನೇಹಿತರು ಅನ್ಸ್ಕೊಳಂಗಲ್ಲ. ಸ್ನೇಹಿತರು ಯಾವಾಗಲೂ ನಮಗ ಸುಬುದ್ಧಿಯನ್ನು ಹೇಳ್ಕೊಡೋರೇ ಇರಬೇಕು. ನಾವು ಕೆಟ್ಟ ದಾರಿಗೆ ಹೊಂಟಿದ್ರು 1-2 ತಲೆ ಮ್ಯಾಗ ಹೊಡೆದಾಕಾಗಲಕ್ಕ ನೀನು ಒಳ್ಳೆ ದಾರಿಗೆ ಹಚ್ಚೋರು ಇರಬೇಕು. ಅಂಥವ್ರು ಸ್ನೇಹಿತರು. ಕೆಲವು ಮಂದಿ ಭಾಳ ಮಂದಿ ಕಡ್ಡಿ ಹಚ್ಚೋರು, ಭಾಳ ಮಂದಿ. ಒಬ್ಬ ಯಾವ ಸುಮ್ಮ ಕೂತಿರ್ತಾನೆ ಬ್ಯಾಸರಾಗಿ, ಮನೆಯಿಂದ ಹೊರಗೆ ಬಂದು ಕಟ್ಟಿ ಮ್ಯಾಗ ಕೂತಿರ್ತಾನೆ, ಹಿಂಗೆ ಕಟ್ಟಿ ಮ್ಯಾಗ ಗುಡಿ ಮುಂದೆ. ಇನ್ನೊಬ್ಬ ಸ್ನೇಹಿತ ಬರ್ತಾನೆ, ಬಂದವ ಅಂತಾನ, ಯಾಕೋ ಹಿಂಗ್ಯಾ ಕೂತೀಯೋ, ತಲೆ ಕೈ ಹಚ್ಕೊಂಡ. ಏನ್ ಮಾಡೋದು ಬಿಡೋ ಮಾರೆ, ಜೀವನ ಬ್ಯಾಸರಾಗಿಬಿಟ್ಟತಿ, ಏನ್ ಮಾಡ್ಬೇಕು ಅನ್ನೋದ ಗೊತ್ತಾಗಲ್ದು ಅಂತ ಕುಂತ ಒಂದ. ಅವೇನ್ ಅನ್ಬೇಕು, ಎದ್ದು ನಿಂತಾವ, ಯಾಕೆ ಚಿಂತೆ ಮಾಡ್ತೀಪ, ಜೀವನದಾಗ ಏನೈತಿ, ಎಲ್ಲ ಆಡ್ಸವ ಮ್ಯಾಗದಾನ, ಗೊಂಬೆ ಆಡ್ಸವನು ಮ್ಯಾಲೆ ಕುಂತಾನ, ನಮಗ ನಿಮಗ ಚಿಂತೆ ಯಾಕ ಅಂದವ. ಹಾಗೆ ಕುಂತಾವ ಏನ್ ಅನ್ಬೇಕ, ಕುಂತಾಮ ಹೌದಪ್ಪ ಇದ ದೊಡ್ಡ ಸಮಸ್ಯೆ ಆಗೈತೆ ನನಗ ಅಂದವ. ಯಾಕ, ಏನಿಲ್ಲ, ಗೊಂಬೆ ಆಡ್ಸವ್ ಮ್ಯಾಗ ಕೂತಾನ, ಕಡ್ಡಿ ಆಡ್ಸವ್ ಮಗ್ಲ ಕೂತಾನ ಅಂದವ. ಏನು, ಗೊಂಬೆ ಆಡ್ಸವ್ ಮ್ಯಾಗದಾನ, ಕಡ್ಡಿ ಆಡ್ಸವ ಮಗ್ಲ ಕೂತಾನ. ಹಂಗ ಕಡ್ಡಿ ಆಡ್ಸವ್ರು ಎಷ್ಟ ಮಂದಿ ಇದ್ರು ಕೂಡ ನಾವೊಂದು ದಾರಿಯೊಳಗೆ ಹೊಂಟಿವಿ ಅಂತಂದ್ರೆ ಆ ದಾರಿ ಬಿಡಬಾರ್ದು, ಆ ದಾರಿಯೊಳಗೆ ನಾವು ಹೋಗ್ಬೇಕು. ಅಂಥವ್ರು ಇದ್ರು ಅಂತಂದ್ರೆ ಏನ್ ಮಾಡ್ಬೇಕು, ಅವರ ಸಹವಾಸ ದೋಷವನ್ನ ದೂರ ಇಡ್ಬೇಕು. ಎಷ್ಟಕ್ಕೆಷ್ಟು ಅಷ್ಟ, ಚಾ ಆತ ಟೀ ಆತ, ಹಾಯ್ ಬಾ, ಇಷ್ಟ ದೂರಿಂದನೇ ಮಾಡ್ಬೇಕು ಹೊರತು ಎಷ್ಟು ಹಚ್ಕೋತೀರಿ. ತಗನಿದ್ದಂಗ ಅವರು, ತಗನಿ ಗೊತ್ತಲ್ಲ, ತಗನಿದ್ದಂಗ ಅವರು ಹಚ್ಕೊಂಡಿವಿ ಅಂತಂದ್ರೆ ಮುಗ್ದ ಹೋತ್. ಏನಾರ ಹೊರದಿವಿ ಅಂತಂದ್ರ ಜಾರ್ತಿರ್ತಾವ, ಜಾರುದು ನಾರುದು ಹೀರುದು ಅದ್ರ ಗುಣ. ಹಂಗ ಕೆಟ್ಟವ್ರು ಇದ್ರು ಅಂತಂದ್ರ ನಮ್ಮ ಸ್ನೇಹಿತರು ಅವ್ರ ತಗನಿದ್ದಂಗ. ಅಂಥದ್ರಿಂದ ನಾವು ದೂರ ಇರಬೇಕು. ಅಂದ್ರ ಯಾರೋ ಒಬ್ರು ಮನೆಗೆ ಬಂದಿರ್ತಾರ, ಮನ್ಯಾಗ ಗಂಡ್ಮಕ್ಳು ಇರಂಗಿಲ್ಲ, ಎಲ್ಲಿ ಹೋಗ್ಯಾರವ ಮನೆಯೊಳಗ ಗಂಡ್ಮಕ್ಳು ಅಂತ ಕೇಳಿದ್ರೆ ಮನೆಯೊಳಗಿರ್ತಕ್ಕಂಥ ತಾಯಿ ಏನ್ ಅನ್ಬೇಕು, ಯಪ್ಪ ಬರ್ರಿಯಪ್ಪ ಮೊದಲು ನೀರು ತಗೋರಿ, ಚಾದು ಮಾಡಿಕೊಡ್ರಿ, ಅನ್ನೋ ಕುಂದಿರ್ರಿ, ಇಲ್ಲೇ ಹೊರಗೆ ಹೋಗ್ಯಾರಪ್ಪ ಬರ್ತಾರ ನಿಂದ್ರಿ, ಇಲ್ಲ ಕರಿತೀನಿ, ಇಲ್ಲ ಅಂದ್ರ ಇಲ್ರಿ ಅಪ್ಪ ತಡ ಆಗಿ ಬರ್ತಾರ, ನೀವು ಇನ್ನೊಂದ್ಸಲ ಬರ್ರಿ. ಹಿಂಗಂದ್ರ ಏನಂತಾರ, ಹೊರಗೆ ಹೋಗಿ ಅಬ್ಬಾ ಏನ್ ಮಾತಾಡ್ತಾಳಪ್ಪ ಮನೆಗೆ ಹೆಣ್ಮಗಳು, ಊಟ ಹಾಕ್ಲಿಕ್ಕೆ ಹೊಟ್ಟವತ್ತು ಊಟ ಮಾಡಿದಷ್ಟ ತೃಪ್ತಿ ಆಗ್ಬೇಕು. ಆಕಿ ಮಾತು ಕೇಳಿ ಅಷ್ಟು ಚಂದ ಮಾತಾಡ್ತಾಳೆ ನೋಡಪ್ಪ. ಆಕಿ ಮಾತು ಕೇಳಾಕರ ಹಗಲೇ ಮುಗ್ಲೆ ಅವ್ರ ಮನೆಗೆ ಹೋಗ್ಬೇಕು ಅನಿಸ್ಬೇಕು. ಅದ ಬಂದ್ ಮನಿ ಮುಂದೆ ಯಾರದಿರ್ರಿ ಮನ್ಯಾಗ ಅನ್ನಾನ, ಯಾರು ನೀವು ಏನ್ ಹೇಳೋಕ್ಕ ನಾವ್ ನನಗೆ ದಿನ ಎಲ್ಲೇ ಹರಿಗಾಡಕ್ ಹೋಗೈತ್ ನೋಡು, ಮುಂಜಾನೆ ಅಂಟ್ಲೆ ತಿಂದ ಮಾಡಿ ಹಾಕಿದ್ನಿ, ಕಮ್ಮಗ ತಿಂದತಿ ಹೋಗೈತೆ, ಅಲ್ಲೇ ಎಲ್ಲರೂ ಗುಡಿ ಕಟ್ಟಿ ಕೂತಿರ್ಬೇಕು ನೋಡ. ಬಂತ ಅದೊಂದು ಹರಿಗಾಡಕ್ ಹೋಗತ್ತ, ಅದನ್ನ ಕೇಳ್ಕೊಂಡಿದ್ದೊಂದು ಹಿಂದೆ ಬರುತ್ತ, ಇಲ್ಲ ನಡಿ ನಡಿ ಹಿಂಗಂದ್ರ. ಮನ್ಯಾಗ ಹೆಣ್ಮಕ್ಳು ಹೋದಾಗ ಹಿಂಗಂದ್ರ ಆಗೇನಂತಾರ, ಹೊರಗೆ ಬಂದ ಯಪ್ಪ 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 ಅವ್ರ ಮನೆಗೆ ಹೋಗಿದ್ನಿ, ಅದೇನು ಹೆಣ್ಣು ಅಲ್ಲ ಬಿಡೋದು, ಎಂತಾದರ ಕಟ್ಕೊಂಡ್ ಬಂದೋತು ಮಾರಾಯ, ರಾಕ್ಷಸ ಇದ್ದಂಗ ಐತು. ಮಾತರ ಮಾತ ಧನ ಒದರ್ದಂಗ ಒದರ್ತೈತಿ, ಇಲ್ಲ ಕತ್ ಒದರ್ದಂಗ ಒದರ್ತೈತಿ. ದೇವತೆ ಅನ್ನೋದು ಜನನ, ಕತ್ ಅನ್ನೋದು ಜನನ. ಯಾವ್ದ್ರ ಮ್ಯಾಗ, ನಮ್ಮ ಭಾಷೆಯಿಂದ.
ನೀವ್ ಒಳಗೆ ಹೆಂಗಾರ ಇರ, ಗಂಡನ ಜೋಡಿ ದಿನ ಜಗಳಾಡ ಬ್ಯಾಡ ಅನ್ನಂಗಿಲ್ಲ. ಆದ್ರೆ 4 ಮಂದಿ ಬಂದಾಗ ಮಾತು ಹೆಂಗಿರ್ಬೇಕು, ಅವು ಅಮೃತದ ಮಾತಿರ್ಬೇಕು. ಒಂದೊಂದು ಹೆಣ್ಣಿನ ಮಾತುಗಳು ಮಹಾಭಾರತನ ಆಗಿ ಹೋತು. ಅಂದಶ್ಯ ಪುತ್ರ ಅಂದಹ, ಒಂದೇ ಒಂದು ಮಾತು. ಏನು ದ್ರೌಪದಿ ಆಡಿರ್ತಕ್ಕಂಥ ಒಂದೇ ಒಂದು ಮಾತು ಆಕೆ ವಸ್ತ್ರಾಭರಣಕ್ಕೆ ಕಾರಣ ಆಯ್ತು. ಮಾಯೆಯೇ ಒಂದು ಅರಮನೆಯನ್ನು ನಿರ್ಮಿಸಿರ್ತಾರೆ ಪಾಂಡವರು. ಆ ಅರಮನೆಗೆ ಬಂದಿರ್ತಕ್ಕಂಥ ಹೆಂಗ ಅರಮನೆ ಇರುತ್ತು ಅಂತಂದ್ರ, ಎಲ್ಲಿ ನೆಲ ಕಾಂತತಿ ಅಲ್ಲಿ ನೆಲ ಇರಂಗಿಲ್ಲ, ಒಂದಿಷ್ಟು ನೀರು ಇರ್ತಾವ. ಎಲ್ಲಿ ನೀರಂಗ್ ಕಾಂತಾವ ಅಲ್ಲಿ ನೆಲ ಇರ್ತದ. ಹಿಂಗ ವಿಚಿತ್ರವಾಗಿರ್ತಕ್ಕಂಥ ಅರಮನೆ ಕಟ್ಟಿರ್ತಾರ. ಮತ್ತೆ ಇವ ದುರ್ಯೋಧನ ಎಲ್ಲರನ್ನು ಕೂಡ ಆಹ್ವಾನ ಮಾಡಿರ್ತಾರ. ಅದನ್ನ ಆಹ್ವಾನ ಮಾಡಿದಾಗ ದುರ್ಯೋಧನಿಗೆ ಸ್ವಲ್ಪ ಅಹಂಕಾರ, ನಾಯಕ ಅವ್ರ ಮಾತು ಕೇಳಿ ನಾಯಕ ಇವ್ರ ಮಾತು ಕೇಳಿ ಅನ್ನೋ ಅಹಂಕಾರ ಅವಂಗ. ದರ್ಪದಿಂದ ಬರ್ತಾನ. ಬಂದ್ ಒಳಗೆ ಹೋಗೋ ಸಂದರ್ಭದೊಳಗ ಏನ್ ಮಾಡ್ತಾನೆ, ನೀರ್ ಅದಾವಂತ ಏನ್ ಮಾಡಿದ ಅಂತಂದ್ರ, ಪಂಚಿ ಏನಿರ್ತಾವಲ್ಲ ಅದನ್ನ ಸ್ವಲ್ಪ ಎತ್ಕೊಂಡ್ ಹೋಗ್ತಾನ. ಅಲ್ಲಿ ನೀರ ಇರಂಗಿಲ್ಲ. ಆಗ ಮೇಲಿರ್ತಕ್ಕಂತಹ ದ್ರೌಪದಿ ಇದನ್ನ ನೋಡ್ತಿರ್ತಾಳ. ಇನ್ನೊಂದ್ ಕಡೆ ಹೋಗ್ತಾನ, ನೆಲ ಐತಿ ಅಂತ ಹೋಗ್ತಾನ. ಆದ್ರೆ ಅಲ್ಲಿ ನೀರಿರ್ತಾವ, ಅದ್ರೊಳಗೆ ಏನ್ ಮಾಡಿದ, ಬಿದ್ದು ಬಿಟ್ಟ. ಯಾವಾಗ ಅವ ನೀರೊಳಗೆ ಬಿದ್ದನೋ ಸುಮ್ ಆದ್ರೆ ಹೋಗ್ಬಿಡ್ತಿತ್ತವತ್ತ. ಆದ್ರೆ ದ್ರೌಪದಿ ಮ್ಯಾಗ ನಿಂತು ಸುಮ್ ಇರ್ಲಿಲ್ಲ. ಆಕಿ ಬಾಯಾಗ ಅಂದಶ್ಯ ಪುತ್ರ ಅಂದಹ ಅಂತ ನಕ್ಕು ಬಿಟ್ಲು. ಅಂದ್ರ ಕುರುಡನ ಮಗ ಅಂತ, ಧೃತರಾಷ್ಟ್ರ ಕುರುಡನ ಮಗ ಕುರುಡ ಅಂತ ಒಂದ ಮಾತು ಅವನ ಕಿವಿಯೊಳಗೆ ಕೂತು. ಮುಂದೆ ಅದ ಒಂದು ಮಾತು ಏನಾಯ್ತು, ಆಕೆ ವಸ್ತ್ರವರ್ಣಕ್ಕೆ ಕಾರಣ ಆಯ್ತು. ಅದಕ್ಕೆ ಹೆಣ್ಣು ಮಕ್ಕಳ ಮಾತು ಹಿತ ಮಿತವಾಗಿದ್ರ ಅವು ಮಾತುಗಳು. ಅದಕ್ಕೆ ಕಾಂತಾನ ದುರ್ಭಾಷಿನಿ, ಗೃಹಸ್ಥಾಶ್ರಮದೊಳಗಿರ್ತಕ್ಕಂತಹ ಒಂದು ಹೆಣ್ಣಿನ ಮಾತು ಯಾವಾಗಲೂ ಕೂಡ ಸುಮಾತುಗಳಿರ್ಬೇಕು, ಒಳ್ಳೆ ಅಮೃತದಂತಹ ಮಾತುಗಳಿರ್ಬೇಕು ಅಂತ. ಸನ್ಮಿತ್ರಂ, ಕಾಂತಾನ ದುರ್ಭಾಷಿನಿ ಸನ್ಮಿತ್ರಂ, ಗೃಹಸ್ಥಾಶ್ರಮದೊಳಗಿರ್ತಕ್ಕಂಥ ವ್ಯಕ್ತಿಯ ಸ್ನೇಹಿತರು ಹೆಂಗಿರ್ಬೇಕು ಅಂತ ಹೇಳ್ತಾರೆ. ಸನ್ಮಿತ್ರ ಅಂದ್ರೆ ಸ್ನೇಹಿತ.